ಸ್ಯಾಂಡಲ್ವುಡ್ ಮಾತ್ರವಲ್ಲ ಬಹುಭಾಷೆಗಳಲ್ಲಿ ಪ್ರಖ್ಯಾತಿ ಹೊಂದಿರುವ ನಟರೊಂದಿಗೆ ನಟಿಸಿರುವ ನಟಿ ಪ್ರಣೀತಾ ಸುಭಾಷ್ 2 ಮಕ್ಕಳಾದ ನಂತರ ಫ್ಯಾಷನ್ ಶೋಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಪ್ಯಾರಿಸ್ ಶೋನಲ್ಲಿ ಕಾಣಿಸಿಕೊಂಡ ನಂತರ ಇದೀಗ ಮುಂಬೈನಲ್ಲಿ ನಡೆದ ಫ್ಯಾಷನ್ ಶೋವೊಂದರಲ್ಲೂ ಹೆಜ್ಜೆ ಹಾಕಿದ್ದಾರೆ. ಈ ಶೋನಲ್ಲಿ ಅವರ ಔಟ್ಫಿಟ್ ಹೇಗಿತ್ತು ಅನ್ನೋದನ್ನ ಫ್ಯಾಷನ್ ವಿಮರ್ಶಕರು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಬಹುಭಾಷಾ ತಾರೆ ಪ್ರಣೀತಾ ಸುಭಾಷ್ ಇತ್ತೀಚೆಗೆ ಫ್ಯಾಷನ್ ಶೋಗಳಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. 2ನೇ ಮಗುವಾದ ನಂತರ ಕೊಂಚ ಬ್ರೇಕ್ ತೆಗೆದುಕೊಂಡಿದ್ದ ನಟಿ ಪ್ರಣೀತಾ ಅವರು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳೋದರ ಬದಲು ಫ್ಯಾಷನ್ ಶೋಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ. ಒಂದಿಷ್ಟು ದಿನಗಳ ಹಿಂದೆ ಪ್ಯಾರಿಸ್ ಫ್ಯಾಷನ್ ಶೋನಲ್ಲಿ ಕಾಣಿಸಿಕೊಂಡಿದ್ದ ಅವರು ಇದೀಗ ಮುಂಬೈನಲ್ಲಿ ನಡೆದ ಪ್ರತಿಷ್ಠಿತ ಬ್ರ್ಯಾಂಡ್ ವಿವಿಎನ್ಎ ವೆಸ್ಟ್ವುಡ್ ಆಯೋಜಿಸಿದ್ದ ಸೆಲೆಬ್ರಿಟಿ ಫ್ಯಾಷನ್ ಶೋನಲ್ಲಿ ಕಾಣಿಸಿಕೊಂಡು ಹೆಜ್ಜೆ ಹಾಕಿದ್ದಾರೆ. ಈ ಹಿಂದೆ ನಟಿ ಪ್ರಣೀತಾ ಅಷ್ಟಾಗಿ ಫ್ಯಾಷನ್ ಶೋಗಳಲ್ಲಿ ಕಾಣಿಸಿಕೊಳ್ತಾ ಇರಲಿಲ್ಲ. ಆದರೆ 2ನೇ ಮಗುವಾದ ನಂತರ ಪ್ಯಾರಿಸ್ ಫ್ಯಾಷನ್ ವೀಕ್ ನಲ್ಲಿ ಅದರಲ್ಲೂ ಸ್ಟ್ರೀಟ್ ಶೋಗಳಲ್ಲಿ ಬೋಲ್ಡ್ ಆಗಿ ಕಾಣಿಸಿಕೊಂಡು ಸುದ್ದಿಯಾಗಿದ್ರು. ಇದೀಗ ಅದೇ ರೀತಿ ಮುಂಬೈಯ ಗೇಟ್ವೇ ಆಫ್ ಇಂಡಿಯಾ ಸ್ಥಳದಲ್ಲಿ ನಡೆದ ಫ್ಯಾಷನ್ ಶೋ ಬಾಲಿವುಡ್ ಸೆಲೆಬ್ರಿಟಿಗಳ ನಡುವೆ ಕಾಣಿಸಿಕೊಂಡಿದ್ದಾರೆ. ಈ ಶೋನಲ್ಲೂ ಪಾಲ್ಗೊಂಡ ಮೊದಲ ಸ್ಯಾಂಡಲ್ವುಡ್ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಎನ್ನುತ್ತಾರೆ ಫ್ಯಾಷನ್ ವಿಮರ್ಶಕರು. ವಿವಿಎನ್ಎ ಶೋನಲ್ಲಿ ಕ್ರೀಮ್ ಶೇಡ್ನ ಸಿಲ್ಕ್ ಶಾರ್ಟ್ ಕೋಆರ್ಡ್ ಸ್ಕರ್ಟ್ ಸೆಟ್ಗೆ ಮಂಡಿ ಕೆಳಗಿನವರೆಗೆ ಇರುವಂತಹ ಪ್ಯಾಚ್ ವರ್ಕ್ ಶೈಲಿಯ ಕೇಪ್ ಧರಿಸಿರುವ ಪ್ರಣೀತಾ ವಿವಿಎನ್ಎಯ ಬ್ಯಾಗ್ ಹಿಡಿದು ಪೋಸ್ ನೀಡಿದ್ದಾರೆ. ವಿಶೇಷ ಅಂದ್ರೆ ಕೂದಲಿಗೆ ಫೋಮ್ ಆಕ್ಸೆಸರೀಸ್ ಮುಡಿದಿದ್ದಾರೆ, ತಂತಿಯಂತಹ ಚೋಕರ್ ಧರಿಸಿದ್ದಾರೆ, ಸ್ಕಿನ್ ಕಲರ್ನ ಹೀಲ್ಸ್ ಹಾಕಿದ್ದಾರೆ. ಶ್ರೇಯಾ ಸಿಂಗ್ ಔಟ್ಫಿಟ್ ಹಾಗೂ ದೀಪಿಕಾ ರಾಮ್ನಾನಿ ಟೀಮ್ನ ಸ್ಟೈಲಿಂಗ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪರ್ಫೆಕ್ಟ್ ಮಾಡೆಲ್ನಂತೆ ಪೋಸ್ ನೀಡಿದ್ದಾರೆ ಎನ್ನುತ್ತಾರೆ ಫ್ಯಾಷನ್ ವಿಮರ್ಶಕರಾದ ಜಾನ್.